ರವಿಯವರೇ, ಈಗ ನಮಗೆ ಕುಮಾರ ಪರ್ವತ ತೋರಿಸಿದ್ದೀರಾ, ಇದ್ರ ಬಗ್ಗೆ ನಮ್ಮ ಟೀಮ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ಇದು ಕುಮಾರ ಪರ್ವತ, ಇದು ಬೆಟ್ಟ ಹಿಂದೆ ಕಾಣಿಸ್ತಾ ಇಲ್ಲ ಇದೆ. ಇದರ ಆ ಕಡೆಗೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಇದೆ. ಆ ಟೆಂಪಲ್ ಹಿಂದ್ಗಡೆ ಕಾಣುತ್ತಲ್ಲ ಬೆಟ್ಟ, ಅದೇ ಬೆಟ್ಟ ಇದು. ಸೊ ಇದೆಲ್ಲ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಇಲ್ಲಿಂದ ಈ ಕಡೆಗೆ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಏನು ಕಾರಣ ಅಂದರೆ ಇಲ್ಲಿ ಜಾಸ್ತಿ ಈ ಥರ ಹೂಗಳು ಜಾಸ್ತಿ ಕಾಣಿಸ್ತದೆ. ಅಬ್ಸರ್ವ್ ಮಾಡಿದ್ರೆ ಬರ್ತಾ ಸುಮಾರು ಹೂಗಳಿದೆ. ಹೌದು, ಅಲ್ಲಲ್ಲ ಈಗ ಇನ್ನೊಂದು ಸ್ವಲ್ಪ ಮಳೆ ಬಿದ್ದರೆ ಕಂಪ್ಲೀಟ್ ಫ್ಲೋರಿಂಗ್ ಆಗುತ್ತೆ. ಈ ಹೂವು ಅಲ್ಲ? ಹಾಂ, ಅದೇ ಥರ ಹೂವು ಎಲ್ಲ ಬೆಟ್ಟಗಳ ಮೇಲೆ ಬೀಳುತ್ತೆ. ಹಾಗಾಗಿದೆ ಪುಷ್ಪಗಿರಿ ಅಂತ. ಇವೆಲ್ಲ ವೆಸ್ಟರ್ನ್ ಘಾಟ್ಸ್. ಇದೆಲ್ಲ ಏನು ನೋಡ್ತಾ ಇರಲಿಲ್ಲ ಹಸಿರು, ಇದೆಲ್ಲ ಎವರ್ಗ್ರೀನ್ ಪ್ಯಾಚ್. ಯಾವಾಗ ನೀವು ವರ್ಷ ಪೂರ್ತಿ ಹಸಿರಾಗೇ ಇರುತ್ತೆ. ಸೂರ್ಯನ ಬೆಳಕೆ ಬೀಳಲ್ಲ ಒಳಗಡೆ, ಅಷ್ಟು ಡೆನ್ಸ್ ಫಾರೆಸ್ಟ್. ಇಲ್ಲಿ ವೈಲ್ಡ್ ಅನಿಮಲ್ಸು ಹುಲಿ ಇದೆ, ಆನೆ ಇದೆ, ಚಿರತೆ, ಜಿಂಕೆ, ಕಾಡೆಮ್ಮೆ ಎಲ್ಲ ಇದೆ. ಇದು ಈಗ ನೆಕ್ಸ್ಟು ಅಂತ ನಿಮ್ಮ ಒಪಿನಿಯನ್ ಹೇಳಿ ಕುಮಾರ ಪರ್ವತದ ಬಗ್ಗೆ. ಭಾಳ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ, ಎಲ್ಲರೂ ಬರ್ಬೋದು ಅವಕಾಶ ಸಿಕ್ಕಿದ್ರೆ. ಚೆನ್ನಾಗಿದೆ. ಈ ಹೂವೆಲ್ಲ ಇದು ಇದೆಯಲ್ಲ, ಇದು 12 ವರ್ಷಕ್ಕೊಂದ್ಸರಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಇಲ್ಲೂ ಬರುತ್ತಾ? ಈ ಏರಿಯಾದಲ್ಲಿ ಬರುತ್ತಾ? ಇಲ್ಲ ಅಲ್ಲ, ವರ್ಷಕ್ಕೊಂದ್ಸರಿ ಬರುತ್ತೆ. ಅದು ಬೇರೆ ನೀವು ಹೇಳ್ತಾರೆ, ಕುರಿಂಜಿ ಪೂ ಅಂತ ಏನು ಹೇಳ್ತಾರೆ, ಕುರಿಂಜಿ ಹೂ. ಇದು ಬೇರೆ. ಹೌದಾ? ಇದು ಒಂಥರ ನಿಮಗೆ ಇದ್ದಂಗೆ ಅದು, ಇಲ್ಲಿ ಕಳೆ ಇದ್ದಂಗೆ ಅದು ಆ್ಯಕ್ಚುಲಾಗಿ. ಆಂಟಿ ಏನು ನಿಮ್ಮ ಒಪಿನಿಯನ್? ತುಂಬ ಚೆನ್ನಾಗಿದೆ ನೇಚರು. ಆ್ಯಕ್ಚುಲಿ ಇಲ್ಲಿ ಇದು ಕೊಡಗಿಗೆ ಸೇರಿರೋದು, ಹಾಗಾಗಿ ಮಳೆ ಜಾಸ್ತಿ ಇರುತ್ತೆ. ಮಳೆ ಇಲ್ಲದೇ ಇದ್ದ ಟೈಮಲ್ಲೂ ಈ ಥರ ಗ್ರೀನರಿ ಆಗಿರುತ್ತೆ, ಒಳ್ಳೆ ಗಾಳಿ. ಈಗ ಸಿಟಿಯಲ್ಲಿದ್ದು ಎಲ್ಲ ಪೊಲ್ಯೂಟೆಡ್ ಲೈಫಲ್ಲಿ ಇದ್ದು ಇಲ್ಲಿಗೆ ಬಂದಾಗ ನ್ಯಾಚುರಲ್ ಆಗಿ ಗಾಳಿ ಸಿಗುತ್ತೆ. ಒಂದು ಹರ್ಬಲ್ ಟ್ರೀಸ್ ಎಲ್ಲ ನೋಡ್ಬೋದು ನಾವು. ಮತ್ತು ಅನಿಮಲ್ಸ್ದು ಸೌಂಡು ನೆನೆ ಕೇಳಿಸ್ತು ಸ್ವಲ್ಪ. ಬರ್ಡ್ಸು, ವೆರೈಟೀಸ್ ಆಫ್ ಬರ್ಡ್ಸ್ದು ಸೌಂಡ್ ಎಲ್ಲ ನಾವು ಬೆಳಿಗ್ಗೆ ನೀವು ಬಂದ್ವಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೇಳಿ. ಬೆಳಗ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಹತ್ತುವಾಗ. ಹತ್ತದ ಮೇಲೆ ಭಾರಿ ಖುಷಿ ಆಯಿತು. ಹತ್ತಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಅದು ಫ್ಯಾಮಿಲಿ ಜೊತೆಲಿ ಬಂದಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಸೌಮ್ಯವರೇ, ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ, ನಮ್ಮದು ಬಿಸ್ನೆಸ್ ಫೀಲ್ಡಲ್ಲಿ ಅದರಲ್ಲೇ ಇದ್ದು ಇಲ್ಲಿ ಬಂದು 2 ಡೇಸ್ ಹೆಂಗೆ ಆಯಿತು ಅನ್ನೋದೇ ನಮ್ಮದು ಮರ್ತೋಗ್ಬಿಟ್ಟಿದೆ. ಮೈಂಡ್ ಫುಲ್ ರಿಲ್ಯಾಕ್ಸಲ್ಲಿ ಈ ನೇಚರೆಲ್ಲ ಕಳೆದೋಗ್ಬಿಟ್ಟಿದ್ದೀವಿ. ಮಕ್ಕಳು, ದೊಡ್ಡವರು ಎಲ್ಲರೂ ನಮ್ಮ ಜೊತೆ ಕೋಆರ್ಡಿನೇಷನಿಂದ ಇದನ್ನು ಅರೇಂಜ್ ಮಾಡಿಕೊಟ್ಟ ತೇಜಸ್ ಅವ್ರಿಗೆ, ನಮ್ಮ ಬ್ರದರ್ಗೆ ತುಂಬ ಥ್ಯಾಂಕ್ಸ್. ಅದರಲ್ಲೂ ಈ ನೇಚರೆಲ್ಲ ನೋಡ್ತಾ ಇರಬೇಕಾದ್ರೆ ನಾವು ಆ್ಯಕ್ಚುಲಿ ಅಲ್ಲಿ ನಾವು ಸ್ಟೇ ಆಗಿದ್ದೀವಲ್ಲ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಇದ್ರದ್ದು ಏನು ಅಂತ. ಒಂದು ಚೂರು ಆ ಸೂರ್ಯನ ಬೆಳಕು ನಾವು ಇರೋ ಜಾಗಕ್ಕೆ ಬರೋದಿಲ್ಲ. ಆ ಬೆಳಕಿದೆಯಾ ಬಿಸಿಲಿದೆಯಾ ಅನ್ನೋದೇ ಗೊತ್ತಾಗದಿದ್ದಂಗೆ ಆ ಇದೆಲ್ಲ ಟ್ರೀಸ್ ಎಲ್ಲ ಮುಚ್ಕೊಂಡಿರುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಡೆನ್ಸ್ ಫಾರೆಸ್ಟ್. ಮಾಲಮ್ಮ ಅವರೇ ಹೇಳಿ, ನಿಮ್ಮ ಈ ಏಜಲ್ಲಿ ಹತ್ತಿ ಬಂದಿರೋ ದೊಡ್ಡ ವಿಷಯ. ತುಂಬ ಕಷ್ಟ ಇತ್ತು, ಮತ್ತೆ ಮೇಲೆ ಬಂದ ಮೇಲೆ ತುಂಬ ಖುಷಿ ಆಯಿತು. ಎಲ್ಲ ಚೆನ್ನಾಗಿದೆ. ನನ್ನ ಮಗನಿಗೆ ಥ್ಯಾಂಕ್ಸ್, ರವಿ ಅವ್ರಿಗೆ ಥ್ಯಾಂಕ್ಸು, ಮೇನು ರವಿ ಅವ್ರಿಗೆ ಥ್ಯಾಂಕ್ಸು. ಒಳ್ಳೆ ಅವಕಾಶ ಕೊಟ್ಟ ನೀವು ಹಂಗೆ எங்களோட வயசுக்கு இந்த இடத்துக்கு வந்ததுக்கு ரொம்ப ரொம்ப உங்கள் 2 பேர்த்துக்கு ரொம்ப தேங்க்ஸு. கோடான கோடி இந்த எங்கள் பேர பிள்ளைங்களோட இருந்து இது பண்ணுறதுக்கு ரொம்ப நன்றி. உங்கள் 2 பேர்த்துக்கு கூட்டு வந்து நல்லபடியாக காட்டி எங்களை கொண்டு வந்து வீட்டில் விடுறதுக்கு ரொம்ப நன்றி. வீட்டில் விட்டு காட்டி ಅದಕ್ಕೆ ಹೋಗ್ವಿ. ಇದು ತುಂಬ ಚೆನ್ನಾಗಿದೆ. ಎಲ್ಲರೂ ಬರಬೇಕು ಈ ಪ್ಲೇಸ್ಗೆ. ಯಾರೇ ಬರಬೇಕಂದ್ರೆ ಫಸ್ಟ್ ಅರ್ಲಿ ಮಾರ್ನಿಂಗ್ ಬಂದರೆ ಟಯರ್ಡ್ ಅನ್ಸಲ್ಲ. ಬಟ್ ಹತ್ತುವಾಗ ಕಷ್ಟ ಆಗುತ್ತೆ ಬಿಸಿಲಿದ್ರೆ, ಬಟ್ ಹತ್ತದ್ಮೇಲೆ ವ್ಯೂ ಪಾಯಿಂಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬರಬೇಕು, ಯೂತ್ಸು, ದೊಡ್ಡವರು ಬರಬೇಕು. ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ಇಂಥ ಜಾಗನ ನಾವು ಮಿಸ್ ಮಾಡ್ಕೊತೀವಿ. ಅಲ್ಲ, ಆಗೋರು ಬರಬೇಕು. ಬಟ್ ತುಂಬ ಚೆನ್ನಾಗಿದೆ. ಸಮ್ಮರ್ ಹಾಲಿಡೇಸಲ್ಲಿ ಇಲ್ಲಿ ಚೆನ್ನಾಗಿದೆ, ತುಂಬ ಸಂತೋಷವಾಗಿದೆ. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸುತ್ತಮುತ್ತ ಎಲ್ಲರಿಗೂ ಥ್ಯಾಂಕ್ ಯು. ಕಾಡು ಪ್ರಾಣಿಗೆಲ್ಲ ಥ್ಯಾಂಕ್ಸ್. ರಾಸತಿ ಫಸ್ಟ್ ಟೈಮ್ ಕಾಡಿಗೆ ಬರ್ತೀವಿ ಅಂದಾಗ ಎಲ್ಲರೂ ಎದ್ರಿ ಬರಲ್ಲ ಪ್ರಾಣಿ ಇರುತ್ತೆ ಅಂತ ಎದ್ರಿಕೋತಾ ಇದ್ವಿ. ಬಟ್ ಈಗ ಯಾವ ತರ ಎಕ್ಸೈಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ಯಾವ ಕಾಡ್ಗೆ ಹೋಗೋಣ, ಮತ್ತೆ ನಾವು ಬರಲೇಬೇಕು ಅನ್ನೋದು ಒಂದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಮಗೆ.
ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟು. ಫಸ್ಟ್ ಟೈಮ್ ನಾನು ಫಾರೆಸ್ಟ್ ಬರ್ತಾ ಇದ್ದೀನಿ. ಇಲ್ಲಿ ವ್ಯೂ ಪಾಯಿಂಟ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಈಗ ಫಾಗ್ ತರ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಈಗ ಬಂದು ನಾವು ಫಾರೆಸ್ಟ್ ಅಲ್ಲಿ ಇದೀವಿ. ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ನಾವು ಫಾಲ್ಸ್ ಎಲ್ಲ ನೋಡಿದ್ವಿ. ಈಗ ಮಳೆ ಇಲ್ಲದೆ ಅದಕ್ಕೆ ನೀರು ಒಂಚೂರು ಕಮ್ಮಿ ಇದೆ. ಆದ್ರೆ ನೀವು ತುಂಬಾ ಡೆನ್ಸ್ ಇದೆ ಫಾರೆಸ್ಟ್. ಒಳಗಡೆ ಹೋದ್ರೆ ಸನ್ಲೈಟ್ ಕಾಣಿಸಲ್ಲ. ಯಾವ ಸೀಸನ್ ಇದ್ರೂ ಬರೀ ಎವರ್ ಗ್ರೀನ್ ಫಾರೆಸ್ಟ್ ಅಷ್ಟೇ ಇರುತ್ತೆ. ಆಂಟಿ ನಮಗೆ ನಿನ್ನೆಯಿಂದ ಮೈಸೂರಿಂದ ಪಿಕ್ ಮಾಡಿ ಇಲ್ಲಿ ತನಕ ಕರ್ಕೊಂಡು ಈ ಟ್ರಿಪ್ನ ಸಕ್ಸಸ್ಫುಲ್ ಮಾಡಿದ್ದಕ್ಕೆ ನಮ್ಗೆ ಎಲ್ಲರ ಕಡೆಯಿಂದ ರವಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇದೇ ಥರ ಇನ್ನು ನೆಕ್ಸ್ಟ್ ಕ್ಯಾಂಪ್ಗೆ ಫಾರೆಸ್ಟ್ ಕ್ಯಾಂಪ್ಗೆ ಅದು ಪರ್ಮಿಷನ್ ಸಿಗೋದು ತುಂಬ ಕಷ್ಟ ಆಯಿತು. ರವಿಯವರಿಲ್ಲ ಅಂದರೆ ಈ ಟ್ರಿಪ್ ಇಲ್ಲ. ನಮ್ಮೆಲ್ಲರ ಕಡೆಯಿಂದನೂ ರವಿ ಅವರಿಗೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಇಂಟರ್ನೆಟ್ ಆಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಫೋನ್ ಕ್ಲೋಸ್